ಅರ್ಥಪೂರ್ಣ ಆಚರಣೆ ನಡೆದಿತ್ತು ಅಂದ್ರೆ ನಮ್ಮ 7 ದಿವಸ ಸಹಕಾರ ಸಪ್ತ ಆಚರಣೆಯಲ್ಲಿ ಇಡೀ ಸಂಭ್ರಮದಿಂದ ಆಚರಣೆ ಇದ್ದಂದ್ರೆ ಇದು ಅಲ್ಲಿಗಡೆ ಗ್ರಾಮದಲ್ಲಿ ಅಂತಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಒಂದು ನಿಜವಾಗ್ಲೂ ಕಳೆ ಬರುವಂತ ಸಂಭ್ರಮ ಹಾಗೂ ಸಂತೋಷದಿಂದ ಆಚರಣೆ ಮಾಡಿದ್ರು. ನಾನು ಕಳೆದ 25 ವರ್ಷದಿಂದ ಈ ಸಹಕಾರ ಸಪ್ತಾಹದಲ್ಲಿ ಭಾಗವಹಿಸಿದ್ರು ಕೂಡ ಇಂಥ ಒಂದು ಸಂಭ್ರಮದಿಂದ ಒಂದು ಸಂತೋಷದಿಂದ ಆಚರಣೆ ಮಾಡಿದ್ದು ಇವತ್ತಿನ ಜನ ತಪ್ಪಾಗಲ್ಲ. ಯಾಕಂದ್ರೆ ಅವತ್ತ 1904 1905ರಲ್ಲಿ ಏನು ಗದಗ ಜಿಲ್ಲಾ ಏನು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದಂತ ಸಿದ್ದನಗೌಡ ಸಣ್ಣರಾಮಗೌಡ ಪಾಟೀಲ್ ಅವರು ಏನು ಸಹಕಾರ ಸಂಘಗಳನ್ನು ಸ್ಥಾಪನೆ ಮಾಡಿ ಈ ನಮ್ಮ ಪ್ರತಿಯೊಂದು ಹಳ್ಳಿ ಮತ್ತು ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಸಂಘ ಹಳ್ಳಿ ಮತ್ತು ಪಟ್ಟಣಗಳಲ್ಲಿ ಸಂಘ ಸ್ಥಾಪನೆಗಳಾಗಿ ಸಾಕಷ್ಟು ಈ ತಾಲೂಕು ಮತ್ತು ಜಿಲ್ಲಾ ಮತ್ತು ಎಲ್ಲ ವ್ಯಾಪಾರಸ್ಥರು ಮತ್ತು ಉದ್ಯಮಿಗಳು ಏನು ಪ್ರತಿಯೊಬ್ಬರು ತಾವು ಅಭಿವೃದ್ಧಿಯನ್ನು ಕಂಡದ್ದು ನಮಗೆಲ್ಲ ಗೊತ್ತಿದ್ದಂಥ ವಿಷಯ. ಯಾಕಂತಂದ್ರೆ ಈ 25-30 ವರ್ಷದಿಂದ ನಾವು ಏನು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕೇವಲ ಒಂದು 10,000 ರೂಪಾಯಿ ಸಾಲ ಪಡ್ಕೋಬೇಕಾದ್ರೆ 2 ರಿಂದ 3 ತಿಂಗಳು ನಾವು ಕಾಗದಪತ್ರ ಕೋಶ ಕಟ್ಟಾಡ್ತಿದ್ದೀವಿ. ಅವೆಲ್ಲ ಅನುಕೂಲ ಆಗಿರುವಂಥ ಇಷ್ಟೊಳಗೆ ಏನಪ್ಪ ಸಣ್ಣ ಸಿದ್ದನಗೌಡ ಸಣ್ಣರಾಮಗೌಡರು ಏನಿ ಸಹಕಾರ ಸಂಘಗಳ ಸ್ಥಾಪನೆ ಮಾಡಿದ್ರು ತಾವೆಲ್ಲರೂ ಅನುಕೂಲ ಆಗುವಂಥ ವ್ಯವಸ್ಥೆಗೆ ತಾವು ಸಹಕಾರ ಸಂಘಗಳ ಉಪಯೋಗ ತಗೊಂಡು ತಾವು ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿ ಹೊಂದಿ ಸಹಕಾರ ಸಂಘಗಳನ್ನು ಉಳಿಸ್ರಿ ಅವರು ಬೆಳೆಸ್ರಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಈ ಒಂದು ಸಹಕಾರಿ ಶಬ್ದ ಬಹಳ ಖುಷಿ ತಂದಿದೆ. ಯಾಕಂತಂದ್ರೆ ಸಹಕಾರಿ ಸಂಘಗಳು ಮೊದಲು ಸಣ್ಣ ಪ್ರಮಾಣದಲ್ಲಿ ನಡೀತಿದ್ದವು. ಈಗ ರಾಜ್ಯ ಮಟ್ಟದಲ್ಲಿ ಒಂದು CM ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾವೆ. ಈಗ ಮೊದಲು ನಮ್ಮ ಕಾರ್ಯಕ್ರಮ ನಾವೇ ಆಚರಿಸ್ಕೊತಿದ್ದೀವಿ. ಇದು ಬಹಳ ಮುಂದುವರಿದು ಇದಕ್ಕೆ ಬಹಳ ಒಂದು ಪ್ರಶಸ್ತಿಯನ್ನು ಸಿಕ್ಕು. ಪ್ರತಿಯೊಬ್ಬರು ಒಂದು ಹೆಜ್ಜೆಯನ್ನು ಇಟ್ಟುಕೊಂಡು ಒಂದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ಯಾಕೆ ದಯವಿಟ್ಟು ಈ ಸಹಕಾರಿ ಸಂಘಗಳ ಮುಖಾಂತರ ಸರ್ಕಾರದ ರಾಷ್ಟ್ರೀಕೃತ ಬ್ಯಾಂಕ್ಗಳ ಜೊತೆಗೆ ಪೈಪೋಟಿಯನ್ನು ನೋಡಿದ್ರ ಜೊತೆಗೆ ಮತ್ತು ನಮ್ಮ ರಾಜಕೀಯವಾಗಿ ಎಲ್ಲ ಈ ಏನು ವೇದಿಕೆ ಮೇಲೆ ಇರ್ತಾರಲ್ಲ ಇವರೆಲ್ಲ ಸಹಕಾರಿ ಸಂಘಗಳು ಇರಲಿಲ್ಲಪ್ಪ ಅಂದ್ರೆ ಇಲ್ಲಿ ಯಾರಿಗೂ ಕೊಡಕ್ಕಾಗ್ತಿದ್ದಿಲ್ಲ. ಇದು ಯಾರಿಗೂ ಕೊಡಕ್ಕಾಗಿದ್ರೆ ನೀವು ಯಾರಿಗೂ ಬರಕ್ಕಾಗ್ತಿದ್ದಿರಲಿಲ್ಲ. ಇಂಥ ಸಹಕಾರಿ ಸಂಘಗಳನ್ನ ಹಾಕಿದಂಥ ಒಂದು ಸಿದ್ದನಗೌಡ ಸಣ್ಣರಾಮಗೌಡ ಪಾಟೀಲ್ರವರು ಆಗಿನ ಕಾಲದಲ್ಲಿ ಒಂದು ಗ್ರಾಮೀಣದಲ್ಲಿ ಹುಟ್ಟಿ ಒಂದು ಇಂಥ ಸಂಸ್ಥೆಗಳನ್ನ ತೆಗೆದ್ರೆ ಒಂದು ದೇಶಕ್ಕೆ ಮಾದರಿ ಆಗ್ತದ, ಜನರ ಒಂದು ಸಮಸ್ಯೆಗಳು ಬಗೆಹರಿತವು ತಗೊಂಡು ಅವರೊಂದು ಹುಟ್ಟಾಕಿದ್ರು. ಅವ್ರು ಇವತ್ತಿನ ದಿವಸದಲ್ಲಿ ನೆನೆಬೇಕು ನಾವು. ಇದರ ಜೊತೆಗೆ ಎಲ್ಲ ಪ್ರತಿಭಾವಂತರು ರಾಜಕೀಯವಾಗಿ ಬೆಳೆದು ಎದ್ದು ನಿಲ್ಲಬೇಕಾಗಿತ್ತಪ್ಪ ಅಂತಂದ್ರೆ ನಮ್ಮದು ಕೂಡ ಇದು ನೇತೃತ್ವ ನನ್ನದೇ ಒಂದು ಉದಾಹರಣೆ. ಈಗ ನಾವು ಕಾರ್ಯದರ್ಶಿ ಬ್ಯಾಂಕ್ ಅನ್ನು ಕಟ್ಟಿದ್ದೇವೆ, 21 ಶಾಖೆಗಳನ್ನು ಕಟ್ಟಿದ್ದೇವೆ. ಈ ನಮ್ಮ ಜಿಲ್ಲೆಗೆ ಈಗ ಮೊನ್ನೆ ಒಂದು ಪ್ರಶಸ್ತಿಯನ್ನು ಸಿಕ್ಕಿದೆ ನಮಗೆ. ನಮ್ಮ ಡೈರೆಕ್ಟ್ ಗುರುಗಳು ಬಂದಿದ್ರು, ಅದು ಇದಕ್ಕೆ ಹೋಗಿದ್ದೀವಿ ಎಲ್ಲ ಹಾವೇರಿಗೆ, ಅಲ್ಲಿ ಪ್ರಶಸ್ತಿಯನ್ನು ಕೊಟ್ಟಿದ್ರು. ಇಂಥದ್ರಲ್ಲಿ ತಾವು ಕೂಡ ಇದರಲ್ಲಿ ಭಾಗವಹಿಸಿ ಜನರ ಸಮಸ್ಯೆಗೆ ಆಲಿಸಿ ಜನರ ಸಮಸ್ಯೆ ಆಲಿಸೋದ್ರ ಜೊತೆಗೆ ನಾನು ಕೂಡ ಬೆಳಿತೀನಿ ಅನ್ನೋದನ್ನು ತಮಗೆಲ್ಲರಿಗೂ ಗಮನದಲ್ಲಿ ಇಟ್ಕೊಂಡು ಈ ಸಹಕಾರ ಸಂಘಗಳಿಗೆ ತಾವೆಲ್ಲರೂ ಒತ್ತು ಕೊಟ್ಟದ್ದಕ್ಕಾಗಿತ್ತು ಅಂದ್ರೆ ನಾವು ಸಾಲವನ್ನು ಪಡಿಬೇಕಾಗಿತ್ತಪ್ಪ ಅಂದ್ರೆ ಸಕಾಲದಲ್ಲಿ ಸಾಲ ತಗೊಂಡು ಸಾಲ ತುಂಬಿದಾಗ ಮಾತ್ರ ಇವು ಯಶಸ್ವಿ ಆಗ್ತಾವೆ. ಇದಕ್ಕೆ ಸಾಧ್ಯ ಆಗುವುದಿಲ್ಲ. ಸಾಲದಲ್ಲಿ ಕಟ್ಟಿದಾಗ ಮಾತ್ರ ಆ ಬ್ಯಾಂಕ್ಗಳು ಉದ್ದಾರ ಆಗ್ತಾವೆ, ಇದಕ್ಕೆ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೆಲ್ಲರೂ ಆ ಸಹಕಾರ ಸಂಘಕ್ಕೆ ಕೈ ಜೋಡಿಸೋಣ ಅಂತ ಹೇಳ್ಕರಿಸಿ ಎರಡು ಮಾತನಾಡಲಿಕ್ಕೆ ಅನುಕೂಲ ಮಾಡಿಬಿಡ್ತಕ್ಕಂಥ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಜೈ ಜಯಕರಣ. ಬಾಗಲಕೋಟೆ ಜಿಲ್ಲೆಯಾದ್ಯಂತ 7 ದಿನಗಳವರೆಗೆ ಇವತ್ತು 7ನೇ ದಿನ ನಾವು ಸಮಾರಂಭವನ್ನ ಇಲ್ಲಿ ಮಾಡ್ತಾ ಇದ್ದೇವೆ. ಈ 6 ದಿನಗಳವರೆಗೆ ಏನು ಸಮಾರಂಭವನ್ನ ಮಾಡಿದ್ದೀವಿ ಅದಕ್ಕೆ ಒಂದು ಕಳಶಪ್ರಾಯ ಅನ್ನೋ ರೀತಿಯಲ್ಲಿ ಇವತ್ತೊಂದು ಸಿದ್ದನಗೌಡ ಸಣ್ಣರಾಮಗೌಡ ಪಾಟೀಲ್ ನಮ್ಮ ಸಹಕಾರಿ ಪಿತಾಮಹ ಅಂತ ಹೇಳ್ತೀವಿ, ಅವರ ಒಂದು ಭಾವಚಿತ್ರವನ್ನ ಅಂತ ಒಂದು ಬಿಸಿಲಲ್ಲಿ ಕೂಡ ಆ ಒಂದು ಮೆರವಣಿಗೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಇಷ್ಟೊಂದು ಒಂದು ಅಪಾರ ಪ್ರಮಾಣದಲ್ಲಿ ಜನರು ಸೇರಿಕೊಂಡು ಈ ಒಂದು ಸಮಾರೋಪ ಕಾರ್ಯಕ್ರಮವನ್ನು ಆಚರಿಸಿದ್ದೀವಲ್ಲ, ಇದರ ಒಂದು ಶ್ರೇಯಸ್ಸು ಎಲ್ಲ ನಮ್ಮ ಹುಣಗೂರು ತಾಲೂಕಿನ ಸಹಕಾರಿಗಳಿಗೆ ಮುಟ್ತಕ್ಕಂಥದ್ದು.
ಮೆರವಣಿಗೆಗಳನ್ನು ಮಾಡೋದಿಲ್ಲ. ಅದು ಕೂಡ ಬಿಸಿಲಲ್ಲಿ ಬರ್ರಿ ಅಂತ ಹೇಳಿದ್ರೆ ಬೇರೆಸಲ್ಲಿ ಯಾರು ಬರಕ್ಕೆ ಹೋಗೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಾವೆಲ್ಲ ಏನು ಮಾತಾಡ್ತೀವಿ, ಸಹಕಾರ ಸಂಘಗಳನ್ನು ಕಟ್ಟಬೇಕು ಅಂತಂತೀವಿ. ಆದ್ರೆ ಸಹಕಾರ ಸಂಘಗಳ ಸಮಾರಂಭಗಳಲ್ಲಿ ಮಾತ್ರ ಯಾರೂ ಪಾಲ್ಗೊಳ್ಳೋದಿಲ್ಲ. ಅಂತ ಒಂದು ಸನ್ನಿವೇಶದಲ್ಲಿ ಇವತ್ತು ಹುನಗುಂದ ತಾಲೂಕಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವುದನ್ನು ನೋಡಿದರೆ ನಾವು ಇಲಾಖೆಯವರು ಮತ್ತು ಜಿಲ್ಲಾ ಸಹಕಾರಿ ಯೂನಿಯನ್ ಅವರು, DCC ಬ್ಯಾಂಕಿನವರು, ಹುನಗುಂದ ತಾಲೂಕಿನ ಎಲ್ಲ ಸಹಕಾರಗಳಿಗೆ ನಾವು ಚಿರಋಣಿ ಆಗಿರ್ಬೇಕಾಗಿತ್ತು. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾರತ ನಿರ್ಮಾಣ ಮಾಡಲಿಕ್ಕೆ ಏನನ್ನ ನಾವು ಅವಲಂಬಿಸಬೇಕು ಅಂತಂದ್ರೆ ಸಹಕಾರ ಸಂಘಗಳನ್ನು ಅವಲಂಬಿಸಬೇಕು. ಆಧಾರ ಯಾವುದನ್ನಾಗಿ ಮಾಡ್ಕೋಬೇಕಂದ್ರೆ ಸಹಕಾರ ಸಂಘಗಳನ್ನು ಆಧಾರ ಮಾಡ್ಕೋಬೇಕು. ನಿಮಗೆಲ್ಲ ಗೊತ್ತಿರುವ ಹಾಗೆ ಆಡುಮುಟ್ಟದ ಸೊಪ್ಪಿಲ್ಲ ಮತ್ತು ಸಹಕಾರ ರಂಗ ಪ್ರವೇಶಿಸತಕ್ಕಂತಹ ವಲಯ ಇಲ್ಲ ಅಥವಾ ಕ್ಷೇತ್ರ ಇಲ್ಲ ಅಂತ. ಇವತ್ತು ನಮ್ಮ ಸಹಕಾರ ಕ್ಷೇತ್ರ ಬಹುತೇಕ ಎಲ್ಲ ವಲಯಗಳಲ್ಲಿನೂ ಇದೆ ಮತ್ತು ಎಲ್ಲ ವರ್ಗದ ಜನರನ್ನು ಕೂಡ ತಲುಪಿದೆ. ಇವತ್ತು ಸರ್ವೆ ಮಾಡಿ ನೋಡಿದರೆ ಸಹಕಾರ ಸಂಘ ಇರಲಾರ್ದಂಥದ್ದು ಅಥವಾ ಸಹಕಾರ ಸಂಘದ ವ್ಯಾಪ್ತಿ ಇರಲಾರ್ದಂತಹ ಒಂದೇ ಒಂದು ಹಳ್ಳಿ ಕೂಡ ನಮ್ಮ ರಾಜ್ಯದಲ್ಲಿ ಸಿಗುವುದಿಲ್ಲ. ಅಂದ್ರೆ 100% ಎಲ್ಲ ಹಳ್ಳಿಗಳಲ್ಲಿ ಸಹಕಾರ ತಲುಪಿದೆ. ಎಲ್ಲ ಹಳ್ಳಿಗಳಲ್ಲಿ ಸಹಕಾರ ಸಂಘ ಇದೆ. ಎಲ್ಲ ಹಳ್ಳಿಗಳಲ್ಲಿ ಬಹುತೇಕ ಜನರು ಸಹಕಾರ ಸಂಘದ ಸದಸ್ಯತ್ವವನ್ನು ಪಡ್ಕೊಂಡು ಆ ಸಹಕಾರ ಸಂಘದ ಸದುಪಯೋಗವನ್ನು ಪಡ್ಕೊಂಡು ಇವತ್ತು ಸ್ವಾವಲಂಬಗಳಾಗಿ ಜೀವನವನ್ನ ಮಾಡ್ತಾ ಇದ್ದಾರೆ. ಕೃಷಿ ಸಾಲ ಬಹುತೇಕ ಎಲ್ಲ ರೈತರನ್ನು ನಾವು ತಲುಪಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಅಥವಾ ಹುನಗುಂದ ತಾಲೂಕಿನಲ್ಲಿರ್ತಕ್ಕಂಥ ಪತ್ತಿನ ಸಹಕಾರ ಸಂಘಗಳು, ಅರ್ಬನ್ ಬ್ಯಾಂಕ್ಗಳು ಬಹುತೇಕರಿಗೆ ಎಲ್ಲರಿಗೂ ಸಾಲವನ್ನು ಕೊಡ್ತಾ ಸಹಕಾರಿಗಳು ಆ ಸಾಲವನ್ನು ತೆಗೆದುಕೊಂಡು ತಮ್ಮ ಜೀವನೋಪಾಯಕ್ಕೆ ಬಳಸಿಕೊಂಡು ಸ್ವಾವಲಂಬಿಗಳಾಗಿ ಇವತ್ತು ಮುಂದುವರಿಯುವುದರಲ್ಲಿ ನಮ್ಮ ಜಿಲ್ಲೆಯ ಪತ್ತಿನ ಸಹಕಾರ ಸಂಘಗಳಾಗಿರ್ಬೋದು, ನೇಕಾರರ ಸಹಕಾರ ಸಂಘಗಳಾಗಿರ್ಬೋದು, ಬೇರೆ ಯಾವುದೇ ರೀತಿಯ ಸಹಕಾರ ಸಂಘಗಳಾಗಿರ್ಬೋದು, ನಮ್ಮ ಜನರನ್ನ ಸ್ವಾವಲಂಬಗಳನ್ನಾಗಿ ಮಾಡುವುದರಲ್ಲಿ ನಮ್ಮ ಸಹಕಾರ ಸಂಘಗಳ ಪಾತ್ರ ಬಹಳಷ್ಟು ಮುಖ್ಯವಾಗಿದೆ. ಆದ್ದರಿಂದ ಜೀವನದಲ್ಲಿ ಏನಾದರೂ ಆಗುವುದು, ಸಿದ್ದಯ್ಯ ಪುರಾಣಿಕ ಅವರ ಮಾತು ಹೇಳ್ತಾರೆ, ಏನಾದರೂ ಆಗು ಮೊದಲು ಮಾನವನಾಗು ಅಂತ ಹೇಳ್ತಾರೆ. ಈ ಒಂದು ಸಪ್ತಾಹದಲ್ಲಿ ನಾನು ಹೇಳಿ ತಿಳಿಸ್ತೇನೆ, ನೀವು ಜೀವನದಲ್ಲಿ ಏನಾದರೂ ಆಗಲಿ ಮೊದಲು ಸಹಕಾರಿಗಳಾಗಿ ಅಂತ. ಯಾಕಂತಂದ್ರೆ ನೀವು ಸಹಕಾರ ರಂಗಕ್ಕೆ ಕಾಲಿಟ್ರಿ ಅಂತಂದ್ರೆ ನಾಯಕತ್ವ ಗುಣ ತನ್ನಿಂದ ತಾನೇ ಬರೋಕ್ಕೆ ಶುರು ಆಗ್ತದೆ. ಎಲ್ಲ ನಮ್ಮ ಹಿರಿಯ ಸಹಕಾರ ಎಲ್ಲ ದುರ್ಣರಿದ್ದಾರೆ. ಅವ್ರಿಗೊಂದು ಇವತ್ತು ಸ್ಥಾನಮಾನ ಸಿಕ್ಕಿದೆ ಅಂತಂದ್ರೆ ಅದು ಸಹಕಾರ ರಂಗದ ಮೂಲಕವಾಗಿ ಸಿಕ್ಕಿದೆ. ಇವತ್ತು ಎಷ್ಟೋ ರಾಜಕಾರಣಿಗಳನ್ನು ತಾವು ನೋಡಿದಿರಿ, ಎಷ್ಟೋ ಪ್ರಮುಖ ವ್ಯಕ್ತಿಗಳನ್ನು ನೋಡಿದಿರಿ. ಅವ್ರಿಗೆಲ್ಲ ಏನು ಅಂತ ಹೇಳಿದ್ರೆ ಅವರು ಮೊದಲು ಸಹಕಾರ ಸಂಘದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಹಕಾರ ಸಂಘವನ್ನು ಅಭಿವೃದ್ಧಿ ಮಾಡುವುದರ ಜೊತೆಗೆ ಆ ಮೂಲಕ ಸಮಾಜ ಜನತೆಗಾಗಿ ಒಳ್ಳೆಯದನ್ನು ಮಾಡುವುದರ ಜೊತೆಗೆ ಅವರು ನಾಯಕತ್ವದ ಗುಣವನ್ನು ಬೆಳೆಸಿಕೊಂಡು ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳಾಗಿದ್ದಾರೆ. ಯಾಕಂತ ಹೇಳಿದ್ರೆ ಸಹಕಾರ ಸಂಘದ ಮೂಲಕವಾಗಿ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗಾಗಿ ಕೆಲಸ ಮಾಡಿ ಅವರು ಒಂದು ಒಳ್ಳೆಯ ಸ್ಥಾನವನ್ನು ತಲುಪಿದ್ದಾರೆ. ಆದ್ದರಿಂದ ಇವತ್ತಿನ ದಿವಸ ನಾನು ಹೇಳಕ್ ಬಯಸ್ತೇನೆ, ಏನಾದರೂ ಆದರೆ ಸಹಕಾರಿಗಳಾಗಿ ನಮ್ಮ ಮಕ್ಕಳನ್ನ ಯಾವುದಾದ್ರೂ ಒಂದು ಸಹಕಾರಿ ಸಂಘದ ಸದಸ್ಯರಾಗಪ್ಪ, ನೀ ಸದಸ್ಯರಾಗುವ ಮೂಲಕವಾಗಿ ಅದರಲ್ಲಿ ಪಾಲ್ಗೊಳ್ಳುವ ಮೂಲಕವಾಗಿ ನಿನಗೆ ನಾಯಕತ್ವ ಗುಣ ಬರ್ತವು, ನಿನಗೆ ಸಾಮಾಜಿಕ ಜವಾಬ್ದಾರಿ ಅಂದ್ರೆ ಏನಂತ ಗೊತ್ತಾಗ್ತದ, ಆರ್ಥಿಕ ಶಿಸ್ತು ಅಂದ್ರೆ ಏನು ಗೊತ್ತಾಗ್ತದ. ಸೊ ಈ ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲರಿಗೂ